ನಮ್ಮ ಹೊಸಳ್ಳಿಯಲ್ಲಿ ಇರುವಂತ ಪಟ್ಟೇದಾರರು ಎಂಕಪ್ಪ ಸರ್. ಎಂಕಪ್ಪ ಎಂಬವರು 31 ಎಕರೆ ದಾನವಾಗಿ ಕೊಟ್ಟಿದ್ರು ಸರ್. ಅವರಿಗೆ ಅವ್ರ ಕುಟುಂಬದಲ್ಲಿ ಮಕ್ಕಳಾಗಿಲ್ಲ, ಮಕ್ಕಳೇ ಆಗಿಲ್ಲ ಅಂತಂದು ಕಲ್ಮಠಕ ಯಾರೋ ಸ್ವಾಮಿಗಳು ಹೇಳಿದ್ರ ಸರ್. ಕಲ್ಮಠಕ ದಾನವಾಗಿ ನೀವು ಕೊಡ್ಬೇಕು, ದಾನವಾಗಿ ಕೊಟ್ರೆ ನಿಮ್ಮ ವಂಶ ಬೆಳಿತೈತೆ ಅಂತ ಹೇಳಿದಕ್ಕೆ ಅವರು ದಾನವಾಗಿ ಕಲ್ಮಠಕ ಕೊಟ್ಟಾರ ಸರ್. 31 ಎಕರೆ ಕೊಟ್ಟಾರ ಸರ್ ಟೋಟಲ್. ತದನಂತರ ಅವರಿಗೆ ಒಳ್ಳೆಯದಾಗಿದೆ. ತದನಂತರ ಮಠಕ್ಕ ದಾನವಾಗಿ ನೀಡಿರೋದ್ರಿಂದ ಅವರಿಗೆ ವಂಶ ಬೆಳೆದ ಸರ. ಅವ್ರು 31 ಎಕರೆ ಕೊಟ್ರಲ್ಲ ಸರ. ಈಗ ಬಡವರು ಆಗ್ಯಾರ ಸರ. 100 ರೂಪಾಯಿ ದುಡಿಬೇಕು, 100 ರೂಪಾಯಿ ಖರ್ಚು ಮಾಡ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಇರುವಂತ ಕುಣಿಕೇರಿ ಗ್ರಾಮದಲ್ಲಿ ಉಚ್ಚಮ್ಮ ಎಂಬವರು ಅಜ್ಜಿ 3 ಎಕರೆ ದಾನವಾಗಿ ಕೊಟ್ಟು ಅದೇ ಶಾಲೆಯಲ್ಲಿ ಅಡಿಗೆ ಮಾಡಿ ರಿಟೈರ್ಮೆಂಟ್ ಆಗ್ಯಾರ ಸರ. 60 ವರ್ಷ ಆಗೈತಂತಂದು ರಿಟೈರ್ಮೆಂಟ್ ಆಗ್ಯಾರ. ಅದೇ ಟೈಪು ಇಲ್ಲಿ ರಿಟೈರ್ಮೆಂಟ್ ಯಾರಿಲ್ಲ ಸರ್. ಶಾಲೆಯ ಭೂಮಿ ಶಾಲೆ ಕೊಡ್ಬೇಕು. ಆದ್ರೂ ಅವ್ರನ್ನ ರಾಷ್ಟ್ರ ಪ್ರಶಸ್ತಿ ಕೊಟ್ರು ಸರ್ ಉಚ್ಚಮ್ಮ ಅಂಬರಿಗೆ. ಇಲ್ಲಿ ಲೋಕಲ್ ಇದ್ದಾರೆ ಸರ. ಶಾಲೆ ಹೆಸರು ಸಮಿತಿಗೆ ಶ್ರೀ ಚನ್ನಬಸವ ಸ್ವಾಮಿ ಅಂತಂದು ಹಾಕೊಂಡಿದ್ದಾರೆ ಸರ. ಬಸಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಂದು ಹಾಕೊಂಡಿಲ್ಲ ಸರ. ಇದನ್ನ ಕ್ರಮವಾಗಿ ತಗೊಂಡು ಇದ್ರ ಮೇಲೆ ಕ್ರಮ ಜರುಗಿಸ್ಬೇಕು ಸರ್. ಇಲ್ಲಾಂದ್ರೆ ಉಗ್ರ ಹೋರಾಟ ಆಗ್ತದೆ ಸರ್. ಕೊನೆಯದಾಗಿ ತಾವು ಏನಂತ್ರಿ ಅಂದ್ರೆ ಇದು ಶಾಲೆಗೆ ಬಿಟ್ಕೊಡ್ಬೇಕು, ಶಾಲೆ ಇದು ಸಂಬಂಧಪಟ್ಟಂತ ಜಮೀನನ್ನ ಶಾಲೆಗೆ ಬಿಟ್ಕೊಡ್ಬೇಕು ಅಂತ ಹೇಳ್ತಾರ. ಶಾಲೆಗೆ ಬಿಟ್ಟಂತ ಜಮೀನು 5 ಎಕರೆನೆ ರೋಡಿನ ಪಕ್ಕದಲ್ಲಿ ಇರುವುದರಿಂದ ಅದು ಶಾಲೆಗೆ ಬಿಟ್ಕೊಡ್ಬೇಕು ಸರ್. ಆತ ಇನ್ನೊಂದು ತಲೆ ನಮ್ಗೆ 5 ಎಕರೆ ಕೊಡ್ತು, ಶಾಲೆಗೆ ಈ ಭೂಮಿ ಕೊಟ್ಟಿಲ್ಲ, ಅದು ನಕಶೆ ಇಲ್ಲ, ಇನ್ನೊಂದ್ ತಲೆ ಕೊಡ್ಬೋದಂದ್ರೆ ನಾವು ಬಿಡಲ್ಲ ಸರ. ಅದು 5 ಎಕರೆ ಮ್ಯಾಪ್, ಹಳೆ ಮ್ಯಾಪ್. ಈಗ ಹೊಸ ಮ್ಯಾಪ್ ಒಂದು ಮಾಡ್ಯಾರ ಸರ. 5 ಎಕರೆ ಈ ಕಡೆ ಐತಂತ ಮಾಡ್ಯಾರ ಸರ. ಹಳೆ ಮ್ಯಾಪ್ ಹೆಂಗೈತಿ ನಮ್ಗೆ ಅದೇ ರೀತಿ 5 ಎಕರೆ ಭೂಮಿ ಬಿಟ್ಕೊಡ್ಬೇಕು ಸರ. ಅದಕ್ಕೆ NMRG ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತಡೆಗೋಡೆ ಕಟ್ಟಿದ್ರು ಸರ್. ಇವತ್ತು ನಾವು ಹುಡ್ರೆಲ್ಲ ಸೇರ್ಕೊಂಡು ನಿನ್ನೆ ಡೊಂಗರು ಓಡಿಸಿ ಸ್ಕೂಲ್ ಹತ್ರ ಎಲ್ಲರನ್ನು ಸೇರಿಸಿದ್ವಿ, ಹಿರಿಯರೆಲ್ಲರೂ ಸೇರಿಸಿದ್ದೀವಿ. ಸೇರಿದ ಮೇಲೆ ಹಿರಿಯರು ಏನೋ ಒಂದು ಅಭಿಪ್ರಾಯ ಕೊಟ್ಟರು. ಇಲ್ಲಪ್ಪ ಸ್ವಲ್ಪ ಸರ್ ಸ್ವಾಮಿಯವ್ರನ್ನ ಭೇಟಿಯಾಗೋಣ, ತಾತನವ್ರನ್ನ ಭೇಟಿಯಾಗೋಣ, ಭೇಟಿ ಆದಮೇಲೆ ನಮ್ಮ ಮುಂದಿನ ಹೋರಾಟಗಳನ್ನು ನಾವು ಹೋಗೋಣ ಅಂತಂದು ಹೇಳಿದರು. ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ, ಅವ್ರ ಮಠಕ್ಕೆ ಬಂದಿದ್ದೀವಿ, ಅವರಿಲ್ಲ. ಹಂಗಾಗಿ ನಾವು ಅವ್ರ ಮೇಲೆ ಒಂದು ಏನು ದುರುದ್ದೇಶ ಇಲ್ಲ ತಾತನವ್ರ ಮೇಲೆ. ಯಾಕಂದರೆ ಅವರು ಒಳ್ಳೆಯ ಹೆಸರಿದೆ ಅವರಿಗೆ. ಅದನ್ನು ಭೂಮಿಯನ್ನು ನಮ್ಮ ಶಾಲೆ, ಹೊಸಳ್ಳಿ ಶಾಲೆ ಮಕ್ಕಳಿಗಾಗಿ ಅವರು ಉಳಿಸ್ಬೇಕು. ಅವರು ಎಲ್ಲೇ ಇರಲಿ, ಏನೋ ಒಂದು ಕೆಲಸದ ಮೇಲೆ ಹೋಗಿರ್ಬೋದು, ಇಲ್ಲೆಲ್ಲ ಬಂದಿರೋವು ಸಿ ಕ್ಯಾಮ್ರಾಗಳದಾವೆ, ಎಲ್ಲ ಅದಾವೆ, ಅವ್ರು ನೋಡಿರ್ತಾರೆ. ಅದು ತಕ್ಷಣವಾಗಿ ನಮಗೆ ಅವರು ಸ್ಪಂದನೆ ಮಾಡ್ಬೋದು. ಫೋನ್ ಮುಖಾಂತರನ ಮಾಡಲಿ, ಇಲ್ಲ ಊರಾಗ ಬಂದ್ರೂ ಅವ್ರಿಗೇನು ನಾವು ತಪ್ಪೇನಿಲ್ಲ. ಊರಾಗ ಬಂದಿಲ್ಲಪ್ಪ, ನಾವು ಈ ರೀತಿ ಮೊದಲು ಕೊಟ್ಟಿದ್ದೀವಿ, ಆ ಭೂಮಿ ಹಿಂಗೆ ಇರಲಿ, ನಾವೆಲ್ಲ ಅವ್ರು ಹೊಂದ್ಕೊಂಡು ಹೋಗೋಣ ಅಂತಂದು ಅವರು ಹೇಳಿದರು. ನಾವು ಅದಕ್ಕೂ ರೆಡಿ ಇದ್ದೀವಿ. ಇಲ್ಲಪ್ಪ ಅಂದರೆ ನಾಳೆ ನಾವು ಇವತ್ತಿನಿಂದಲೇ ನಾವು ಪೊಲೀಸ್ ಇಂಟಿಮೇಷನ್ನು ಯಾರ್ಯಾರಿಗೆ ಲೆಟ್ರ್ ಮಾಡಬೇಕು ಮಾಡ್ತೀವಿ. ತಕ್ಷಣವಾಗಿ ಲೆಟ್ರ್ ಮಾಡಿ ಮಂಗಳವಾರ ದಿನ ನಾವು ಹೊಸಳ್ಳಿಯಿಂದ ಪಾದಯಾತ್ರೆಯನ್ನು ಮಾಡ್ತೀವಿ ಸರ್. ಇಲ್ಲಿ ಬಂದಿದ್ದೀವಿ. ಅವ್ರ ಸ್ವಾಮಿಯವರು ಅವ್ರೇನು ಬೇರೆ ಅಲ್ಲ, ಹುಡ್ರ ಪರವಾಗಿ ಸ್ವಲ್ಪ ಅವರಿಗೆ ಜ್ಞಾನ ಜಾಸ್ತಿ ಇದೆ. ಅದನ್ನು ಉಳಿಸೋಕೆ ಪ್ರಯತ್ನವನ್ನು ಅವ್ರು ಮಾಡ್ಬೇಕಂತೇಳಿ ನಾವು ಇಷ್ಟು ಹೇಳಿ ಇವತ್ತು ಹೊಸಳ್ಳಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಂಧಾನಕ್ಕೆ ತಾತನ ಕಡೆಯ ಸಂಧಾನಕ್ಕೆ ಬಂದೀವಿ. ತಾತನವ್ರಿಗೆ ಹೆಚ್ಚಿನ ಗೌರವ ಇದೆ ಎಲ್ಲರಿಗೆ. ತಾತನವ್ರ ಮೇಲೆ ಏನು ದ್ವೇಷ ಕಟ್ಕೊಂಡು ಯಾರೂ ಬಂದಿಲ್ಲ. ಅವ್ರಿಗೆ ಯಾವುದೇ ಒಂದು ಗೌರವ ಕೊಡ್ತೀವಿ. ನಾವು ಅವರು ಸಂಧಾನಕ್ಕೆ ಬಂದಿದ್ದೀವಿ. ಅವ್ರದ್ದು ಅಭಿಪ್ರಾಯ ಏನೈತಿ ಏನಿಲ್ಲ, ಅಲ್ಲಿ ತಿಪ್ಪೆಗಳಿದ್ದಾವೆ, ಬಣಿವುಗಳದಾವೆ ಅಂತಂದು ಕೋರ್ಟ್ನಲ್ಲಿ ಕಾಂಪ್ರಮೈಸೇಷನ್ ಆಗಿ ಇದು ಮಾಡ್ಯಾರ. ನಮಗೇನಿಲ್ಲ, ಹೊಸಳ್ಳಿಯ ಮಕ್ಕಳು ಶಾಲೆ ಓದ್ತಾವೆ. 5 ಎಕರೆ ಭೂಮಿಯನ್ನು ಶಾಲೆಗೆ ಬಿಟ್ಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ. ಈ ಕಾರಣಕ್ಕಾಗಿ ತಾವು ಕಲ್ಮಠಕ್ಕೆ ಬಂದು ಸ್ವಾಮಿಗಳಿಗೆ ಭೇಟಿಯಾಗಿ ವಿಷಯ ತಿಳ್ಸಕ್ಕಂತ ಬಂದಿದ್ದೀರ? ತಿಳ್ಸಕ್ಕಂತ ಊರಿನ ಎಲ್ಲ ಯುವಕರು, ಯಜಮಾನರು ಎಲ್ಲರೂ ಬಂದಿದ್ದೀವಿ. ಅವರು ತಾತನವರು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅವರು ಇಲ್ಲಾಂದರೆ ನಾವು ಮುಂದಿನ ಕಾರ್ಯಕ್ರಮ ಹಮ್ಮಿಕೊಡ್ತೀವಿ, ಬೃಹತ್ತಾಗಿ ಹೋರಾಟ ನಡೆಸ್ತೀವಿ ಅಂತಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ನಾನು ಹಿಂದೆ ಓದಂಥ ಶಾಲೆ ಇದೇ ಶಾಲೆ. ಈಗ ಶಾಲೆ ಇರ್ತಕ್ಕಂಥ ಏನಂತ ಶ್ರೀ ಕಲ್ಮಠ ಚನ್ನಬಸವ ಸ್ವಾಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಬಟ್ ನಾವು ಹಿಂದೆ ಇರ್ತಕ್ಕಂಥದ್ದು 1960ರಲ್ಲಿ ಮೂಲ ನಮ್ಮ ಊರಿನರೇ ದಾನವಾಗಿ ಮಠಕ್ಕೆ ಕೊಟ್ಟಿದ್ದಾರೆ. ಅದನ್ನು 5 ಎಕರೆ ಏನಪ್ಪ ಅಂದರೆ ನಮ್ಮ ಪೆಕ್ರಪ್ಪ ತಾತನವರವರು ಕಲ್ಮಠದ ಹಿಂದೆ ದಾನವಾಗಿ ಈ ಮಕ್ಕಳಿಗೆ ಇರಲಿ ಅಂತೇಳಿ, ಶಾಲೆಗೆ ಇರಲಿ ಅಂತೇಳಿ ಕೊಟ್ಟಿದ್ದಾರೆ. 5 ಎಕರೆ ದಾನವನ್ನು ಕೊಟ್ಟಂಥ ನಮ್ಮ ಶಾಲೆಗೆ ಈಗ ತಾತನವ್ರು ಏನಾಗಿದ್ದಾರೆ ಅಂದರೆ 5 ಎಕರೆನ ಪುನಃ
ನಾವು ಕೊಟ್ಟಿಲ್ಲ, ದಾನವಾಗಿ ಕೊಟ್ಟಿದ್ದೀವಿ, ಮತ್ತೆ ನಮ್ಮ ಕಡೆ ಇದೆ ಅಂತ ಹೇಳ್ತಾ ಎಲ್ಲರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಒಂದು ನಾವು ಹೇಳ್ತಾ ಇದೀವಿ ತಾತನವರೇ, ಶಾಲೆಯನ್ನ ಕಲ್ಮಠದ ತಾತ ಅಂದ್ರೆ ಒಂದು ಊರಿನ ದೈವ ಶಕ್ತಿ ಇದ್ದಂಗೆ. ನೀವು ಯಾಕೆ ಇವತ್ತು ಇಂಥರೆಲ್ಲ ಸಣ್ಣ ಅದಕ್ಕ ವಿಷಯಕ್ಕೆ ತಲೆ ಹಾಕ್ತಿದ್ರಿ? ನೀವು ದಾನವಾಗಿ ಕೊಟ್ಟಿದ್ರಿ, ದಾನವಾಗಿ ಕೊಟ್ಟು ಬಿಡಿ. ಈಗ ನಮ್ಮೂರರೇ ಮೂಲ 31 ಎಕರೆ ಕೊಟ್ಟಿದಾಗ ನಾವು ಅದಕ್ಕೇನಾದ್ರೂ ಅಬ್ಜೆಕ್ಷನ್ ಮಾಡಿದ್ವ್ಯಾ? ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಮಠಕ್ಕೆ ಕೊಟ್ಟಿದ್ದಾರೆ, ಅವ್ರಿಗೆ ಮಕ್ಕಳು ಮರಿ ಆಗಿಲ್ಲ ಅಂತೇಳಿ ಮಠಕ್ಕೆ ಕೊಟ್ಟಿದ್ದಾರೆ, ಮನುಷ್ಯನ ಬೆಳಿಲ್ಲ ಅಂತ. ಇವತ್ತು ಅವ್ರ ಕುಟುಂಬ ಏನಾಗಿದೆ ಅಂದ್ರೆ ಬೀದಿಗೆ ಬಂದಿದೆ. ಒಂದು ಒಪ್ಪತ್ತು ದುಡಿಬೇಕು, ತಿನ್ನಬೇಕು ಅಂತರು ಅವ್ರನ್ನ ಕಟ್ಟಿಕೊಂಡು ಇವತ್ತು ನಾವು ಹೋರಾಟ ಮಾಡಬಹುದಿತ್ತು. ಅವರು ನಿರ್ಗತಿಕದಾರದ, ಅವ್ರಿಗೆ ಏನೂ ಇಲ್ಲ, ಕೊಡ್ರಿ ನಿಮ್ಮ ಮಠಕ್ಕೆ ಕೊಟ್ಟಿದ್ದ ದಾನ ಅವ್ರಿಗೆ ದುಡ್ಕೊಂಡು ತಿನ್ನ ಕೊಡ್ರಿ ಅಂತ ಕೇಳ್ಬೋದಿತ್ತು. ಆದ್ರೆ ಅದಕ್ಕೂ ಯಾರು ತಲೆ ಬಾಗಿಲ್ಲ, ಅವು ಅದಕ್ಕೂ ತಲೆ ಕೊಟ್ಟಿಲ್ಲ. ಯಾಕಂದ್ರೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇಲ್ಲಿ ಇರ್ತಕ್ಕಂಥ ಬಡವರೇ ಇರೋದು. ಇಲ್ಲಿ ಯಾರು ಇದ್ದಂತಾರಿಲ್ಲ, ಕೋಟ್ಯಾಧಿಪತಿಗಳಿಲ್ಲ, ಎಲ್ಲ ಬಡವ್ರ ಮಕ್ಕಳೇ. ಇವತ್ತು ಶಾಲೆ ನಾನು ಓದಿದ್ದಕ್ಕೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಅದು ಯಾರ್ದಂದ್ರೆ ಚನ್ನಬಸವ ತಾತ ಕಲ್ಮಠ ಅಂತ ಹೇಳ್ತಿದ್ವಿ. ಇದು ನಿಮ್ಗೆ ಹೇಳಿಕೆ ಮತ್ತೆ ಹೆಸರು ಬೇಕಾ ಬೇಡ? ಒಂದು ನಮ್ಮ ಹೆಸರು ಮರಿಯಪ್ಪ ಅಂತ. ನಾವು 1960ರಲ್ಲಿ ನಮ್ಮೂರಲ್ಲಿ ಹಿರಿಯರಾದಂಥ ಕಬ್ಬೇರ್ ಬಸಮ್ಮ, ಗುಂಡಯ್ಯ ಅಂತ ನಮ್ಮ ಸ್ಕೂಲಿಗೆ ಬೋರ್ಡ್ಗೆ ಕಾಮನ್ ಹೆಸರಿತ್ತು. ಆದ ನಂತರ 82ರಲ್ಲಿ ನಮ್ಮದು ಸ್ಕೂಲು ಇದು ಮುಗೀತು. ನಾವು ಓದಿರೋದು 5ನೇ ಕ್ಲಾಸ್ ಇಲ್ಲಿ. ನಂತರ ಏನು ಮಾಡಿದ್ರು, ಒಂದು STMC ಅಂತ ರಚನೆ ಬಂತು. ರಾಜ್ಯಪಾಲರಿಂದ ಒಂದು STMC ಮಾಡಬೇಕು ಸ್ಕೂಲಿಗೆ ಅಂತಂದು ಆದೇಶ ಬಂತು. ಆದೇಶ ಬಂದಾಗ ಏನಾಯ್ತು, ಅದು ಕಬ್ಬೇರ್ ಬಸಮ್ಮ ಅಂತಂದು ಬೋರ್ಡ್ ಕಿತ್ತೋಗೋದು. ಇಲ್ಲಿ ನಮ್ಮ ಊರ ಸ್ಥಳೀಯ ಅಂತ ಹಿರಿಯರಾದಂಥ ಅವಾಗ ಹಿರಿಯರಾದಂಥ ಅವರು ಒಂದು ಕಮನ ಮಾಡಿದ್ರು. ಏನು ಮಾಡಿದ್ರು, ಶ್ರೀ ಚನ್ನಬಸವ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಠ ಅಂತ ಮಾಡಿದ್ರು. ಅವರು ಮಾಡಿದಾಗ ಏನಾಗ್ತಾರೆ, ಅವಾಗ ಫಕೀರಪ್ಪ ಅಂತ ಇದ್ದಂಥ ತಾತನವರು 31 ಎಕರೆ ಕೊಟ್ಟಿರ್ತಾರೆ ಹಿಂದಕ್ಕೆ, ಯಾರು ಕಬ್ಬೇರ್ ಬಸಮ್ಮ ಅವರು. ಅದರಲ್ಲಿ 5 ಎಕರೆ ನಮ್ಮ ಊರು ಹೊಸಳ್ಳಿ ಸ್ಕೂಲಿಗೆ ಇರಲಿ ಅಂತಂದು ಅವರು ಅಜ್ಜವರು, ಫಕೀರಪ್ಪ ಅಜ್ಜವರು ಅಂತ 5 ಎಕರೆ ಭೂಮಿ ಬಿಟ್ಟಾರ ಊರಿಗೆ. ಬುಟ್ಟಲ್ಲಿ ಏನಾಗೈತೆ, ಬಿಟ್ಟ ಮೇಲೆ ಹಂಗೆ ನಾವು ಆಮೇಲೆ 2006ರಾಗ STMC ಅಧ್ಯಕ್ಷ ನಾವು. 2009ಕ್ಕೆ ಮುಗೀತು. ಅವತ್ತಿಗೆ 380 ಹುಡುಗರು ಸ್ಟ್ರೆಂತ್ ಇತ್ತು ರೀ. 2008ರಲ್ಲಿ 6, 7, 8, 9 380 ಸ್ಟ್ರೆಂತ್ ಹುಡುಗರದು ಮಕ್ಕಳು ಓದ್ತಿದ್ರಿ ಇಲ್ಲಿ. ನಾವು STMC ಅಧ್ಯಕ್ಷರು. ಆಮೇಲೆ ನಂತರ ಏನಾಯ್ತು, ಹಂಗೆ ಉದ್ಯೋಗ ಖಾತ್ರಿ ಬಂದವು. ಉದ್ಯೋಗ ಖಾತ್ರಿ ಬಂದಾಗ ಏನು ಮಾಡಿದ್ರು, ಒಂದು ತಡೆಗೋಡೆ ಇಡಕ NRSದಾಗ ಇಟ್ಟರು. ಅವರು NRSಗೆ ಇಟ್ಟರು. ಅವ್ರು ಯಾರು PD ಅವರು ಯಾರು ದುಡ್ಡು ಹಾಕಲಿಲ್ಲ. ಇಲ್ಲಿ ಇರೋಂಥ ಸ್ಥಳೀಯರು ಅದನ್ನ ಕೆಲಸ ಮಾಡಿದರು. ಕೆಲಸ ಮಾಡಿದಾಗ ಏನಾಯ್ತು, ಇಲ್ಲಿ ಇರೋಂಥ ಯಜಮಾನರು ಆ ಕಡೆ ಒಂದು 3 ಎಕರೆ ನಾವು ಬಿಡ್ತೀವಪ್ಪ, ಇದನ್ನ ಮ್ಯಾಲೆ ಬಿಟ್ಟು ಕೊಡ್ರಿ, ಅವ್ರ ಅಜ್ಜವ್ರ ಕಡೆಗೆ ಬಿಟ್ಟು ಕೊಡ್ರಿ ಅಂತಂದು ಅವ್ರವ್ರ ಮಾತಾಡ್ಕೊಂಡು, ನಮಗೆ ಯಾರಿಗೆ ಗಮನಕ್ಕೆ ಬಂದಿಲ್ಲ ಅದು. ಅವ್ರವ್ರ ಮಾತಾಡ್ಕೊಂಡು ಒಂದು 3 ಎಕರೆ ಅವ್ರ ಕಡೆ ಬಿಟ್ರು. ಬಿಟ್ಟಾಗ ಅದೇ ಹಿಂದೆನೇ ಬೆನ್ನೆತ್ತರು ಯಾರು ಕುರುಬರು, ಮಲ್ಲಪ್ಪ ಅಂತ ಇದ್ದ ಹಳೆ ವಿದ್ಯಾರ್ಥಿ ಮಲ್ಲಪ್ಪ ಅಂತ ತಕರಾರು ಅರ್ಜಿ ಹಾಕ್ಯಂತ ಬಂದರು. ಅರ್ಜಿ ಹಾಕ್ಯಂತ ಬಂದಂಗ ತಡೆಗೋಡಿಗೆ ಅದಕ್ಕೆ ಏನೋ ದುಡ್ಡು ಬರಲ್ಲ. ಹಂಗಾಗಿ ಈಗ ಏನ್ ಮಾಡ್ಯಾರ, ಬಣಿ ಬಿಟ್ಟಾರ. ಏನ್ ಹಿಂದ್ ಬರ್ದಿರ್ತಾರ, ಏನಪ್ಪ ದಾನ ಕೊಟ್ಟಲ್ಲಿ ನಾವು ವಾಪಸ್ ತಗೋಬಹುದು ಅನ್ನೋದು ಒಂದು ಅಗ್ರಿಮೆಂಟ್ ಇರ್ತತೆ. ಇದ್ದಾಗ ಏನಿರ್ತತೆ ಅಂದ್ರೆ, ನಾವು ಯಾರು ಇಲ್ಲಿ ಸ್ಥಳೀಯ ಅಂತವ್ರು ತಿಪ್ಪೆಗುಂಡೆ ಯಾವ್ದನ್ನ ಬಣಿ ಹಾಕಿದ್ರ, ನಾವು ಇಲ್ಲಿ ಸ್ಥಳೀಯ ಅಂತವ್ರಿಗೆ ಕುಂತು ಅವ್ರು ಕರೆಸಿ ಹೇಳ್ಬೇಕು. ಅವ್ರು ಇಲ್ಲಪ್ಪ ನಿಮ್ಮ ಊರಿಗೆ ಹಿಂಗೆ ಮಾಡಕೈತಾರ, ನೀವು ಹೇಳ್ರಿ ಎಲ್ಲ ಸಮಾಜ ಸೇರಿ ಅಂತ ಹೇಳಿದ್ರ ನಾವು ಹೇಳ್ತೀವಿ ಅವ್ರಿಗೆ. ಅವ್ರು ಏನ್ ನಮ್ಮ ಊರಿಗೆ ಗಮನಕ್ಕೆ ತರಲಾರ್ದಂಗೆ 3 ಎಕರೆ ಒಳಗೆ ಮ್ಯಾಪ್ ಮಾಡ್ಸ್ಕೊಂಡಾರ. ಈಗ 2 ಎಕರೆ ಬಿಟ್ಟು 3 ಎಕರೆ ಮ್ಯಾಪ್ ಮಾಡ್ಸ್ಕೊಂಡಾರ. ಮತ್ತೆ ಇದು ಎಲ್ಲಿಗೆ ಹೋಗುತ್ತೆ ಮುಂದೆ ಅಂತಂದು ನಾವು ಈಗ ಒಂದು 2 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೆ. ಏನಪ್ಪಾ ಅಂದ್ರೆ, ಇವತ್ತು ನಾವು ಇಲ್ಲಿವರೆಗೂ ನಾವು ಯಾವ ಕಾರಣಕ್ಕೂ ಅವರು ತಾತನವ್ರಿಗೆ ಅಡ್ಡು ಹೋಗಿಲ್ಲ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ ಅವರಿಗೆ, ಈ ಶಾಲೆ ಏನಿದೆಯಲ್ಲ ನಿಮ್ಮ ಆಸ್ತಿ ಅಲ್ಲ, ಅದು ದಾನವಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿ. ನೀವು ಕೊಟ್ಟಿರಿ, ಇಲ್ಲಂತ ನಾವು ಹೇಳಲ್ಲ. ಯಾಕೆಂದ್ರೆ ಕೊಟ್ಟ ಮೇಲೆ ಈ ಒಳ್ಳೆ ಏನಿದೆಯಲ್ಲ, ಒಳ್ಳೆ ತಗೊಂಬೋದು. ಏನು ನಿಂದು ನೀನು ಕೊಟ್ಟಂತ ಆಸ್ತಿ ಬರಲ್ಲ, ಅದು ದಾನವಾಗಿ ಕೊಟ್ಟಂತ ಆಸ್ತಿ. ಈ 5 ಎಕರೆಯನ್ನ ಸಂಪೂರ್ಣವಾಗಿ ಶಾಲೆಗೆ ಬಿಡಬೇಕು. ಇಲ್ಲಿರ್ತಕ್ಕಂಥ ಹುಡುಗರು ಜಾಸ್ತಿ ಅದಾವ, ಹಂಗಾಗಿ ಈ ಶಾಲೆಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ತಾವು ಅವಕಾಶವನ್ನು ಕೊಡಬೇಕು. ಇಲ್ಲ ಕೊಡ್ಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗ ಬರೀ ನಮ್ಮ ವಿರೂಪಾಕ್ಷಿ ಒಬ್ಬತ್ತ ಹೋರಾಟ ಮಾಡಕಚ್ಚಾನ, ನಾವು ಸ್ವಲ್ಪ ದೂರ ಇದ್ದೀವಿ. ಇದು ಏನೋ ನಿಂದಿರ್ತಂತಂದೇಳಿ ನಿಂದ್ರ ಮೂಮೆಂಟ್ನಲ್ಲಿ ಇಲ್ಲ. ಹಾಗಾಗಿ ಎಲ್ಲ ಈ ಹೊಸಳ್ಳಿ ಇರ್ತಕ್ಕಂಥ ಯುವಕರು ಮತ್ತು ಹಿರಿಯರು ಯಾರೇ ಅದಾರ ಅವ್ರ ಕೈಯಾಗ, ತಾತನವ್ರ ಕೈಯಾಗ ಅದಾರ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಏನಿಲ್ಲಿ ವಿಷಯ ನಡೀತೆ ತಕ್ಷಣವಾಗಿ ಅಲ್ಲಿಗೆ ಹೋಗಿರುತ್ತ, ಅದು ಆ ಕೆಲಸ ಮಾಡೋದನ್ನು ಬಿಡಬೇಕು ಅವ್ರು ಹಿರಿಯರು. ಸ್ಪಷ್ಟವಾಗಿ ನಾವು ಹೇಳ್ತಿದ್ವಿ. ಯಾಕೆಂದ್ರೆ ಇದು